ಏನು ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ವಾ, ನಿಮ್ ಕನ್ನಡ ಬರಕ್ಕಿಲ್ಲ ಅಲ್ವಾ? ಓ, ವಾಟ್ಸ್ ದಿಸ್ ಡೆಕೋರೇಷನ್ ಲವ್ಲಿ ಅಮ್ಮಿಯವರೇ? ಇವತ್ತು ಏನಾಗದೆ ನಿಮಗೆ? ಈ ಪಾರ್ಟಿ ಖುಷಿಯಾಗಿದೆಯಲ್ಲ ಅಮ್ಮಿಯವರೇ? ನೀವು ಈ ಥರ ಕರೆಯೋದು ನನಗೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ? ದಿಟ್ವಾ ಅಮ್ಮಿಯವರೇ, ಹೊಸ ಇಸ್ಯ ಈಗ ದಿನ ನಂಗೆ ಹೇಳೇ ಇರಲಿಲ್ಲ. ಹೌ ಮೇಂಟೆನೆನ್ಸಿಂಗ್ ಸೀಕ್ರೆಟ್? ಆ್ಯಕ್ಚುಲಿ ಮೊದಲು ನನಗೆ ತುಂಬ ಇರಿಟೇಟ್ ಆಗ್ತಿತ್ತು. ಆದರೆ ಈಗ ಪ್ರಪಂಚಕ್ಕೆಲ್ಲ ನಾನು ಗೌರಿ, ಆದರೆ ನಿಮಗೆ ಮಾತ್ರ ಅಮ್ಮಿಯವರು. ಪ್ರೀತಿ ಜಗತ್ತನ್ನ ಬದಲಾಯಿಸುತ್ತೆ ಅಂತ ಹೇಳ್ತಾರೆ, ಆದರೆ ಇಷ್ಟು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾವು ಯಾರನ್ನ ದ್ವೇಷ ಮಾಡ್ತೀವೋ ಅವರನ್ನೇ ಬಿಟ್ಟಿರೋಕ್ಕಾಗದೇ ಇರೋ ಅಂತ ನಂಟಾಗಿ ಬದಲಾಯಿಸೋ ತಾಕತ್ತಿರೋದು ಪ್ರೀತಿಗೆ ಮಾತ್ರ. ಸೊ ಥ್ಯಾಂಕ್ ಯು, ಅದನ್ನು ನನಗೆ ತೋರಿಸಿದ್ದಕ್ಕೆ. ನಿಮಗೂ ಥ್ಯಾಂಕ್ಸ್ ಗೌರಿ ಅವರೇ. ಥ್ಯಾಂಕ್ಸ್ ಅಮ್ಮಿಯವರೇ. ಮೆಲ್ಲಗೆ ಧ್ಯಾನಿಸು ಚಂದವೇ ಪ್ರೀತಿ, ಧ್ಯಾನಿಸು ದೇವರೇ ಸೋಲುವ ರೀತಿ, ಬಾಗಲಿ ಮಾಗಲಿ ಜೀವ. ಆದ್ರೂ ಅಮ್ಮಿಯವರೇ, ಈ ಪಾರ್ಟಿ ಡೆಕೋರೇಷನ್ ಏನಕ್ಕೆ ಮಾಡಿಸಿದ್ದೀರಾ ಅಮ್ಮಿಯವರೇ? ಬರ್ಡೇ ಅಂತ ಮನೆಯವ್ರು ಅಷ್ಟೆಲ್ಲ ಮಾಡಿರುವಾಗ ನಾನು ನಿಮ್ಮ ಪ್ರೀತಿಯ ಅಮ್ಮಿ ಇಷ್ಟು ಮಾಡದೇ ಇದ್ರೆ ಹೇಗೆ? ನೀವು ಭಯಂಕರ, ನೀವು ಸೂಪರ್ ಸರ್ಪ್ರೈಸ್. ಏನಂತಾರೆ ಎಕ್ಸ್ಟ್ರಿನರಿ ಆಡ್ ನೀವು. ನಿಮಗೆ ಕೊಡೋ ಅಂಥದ್ದು ನನ್ನ ಹತ್ರ ಏನೂ ಇಲ್ಲ ಜೋಗಿಯವರೇ, ಪ್ರೀತಿ ಒಂದನ್ನ ಬಿಟ್ಟು. ಆ ಪ್ರೀತಿನ ಡಿಸ್ಪ್ಲೇ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ. ಏನು ಹೇಳ್ತಿದ್ದೀರಾ? ನಂಗೊಂದು ಅರ್ಥ ಆಯ್ತಾ ಇಲ್ಲ. ಇಂಗ್ಲಿಷ್ನಾಗ ಹೇಳೋದಿರ್ಲಿ, ಕನ್ನಡದಾಗ ಮಾತಾಡೋದೇ ಒಂದೊಂದು ಕಿತ ನನಗೆ ಅರ್ಥ ಆಗಿಲ್ಲ. ಸಿದ್ದೇಶ್ವರ, ಮಾತಾಡೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೂ ಬುದ್ಧಿ ಖರ್ಚು ಮಾಡಬೇಕು ಅಂದ್ರೆ ಹೆಂಗಪ್ಪ? ಅಯ್ಯೋ ಅವ್ವ ಪಾರ್ವತವ್ವ. ರೀ ಎದೇಳ್ರಿ ಒಂದು ನಿಮಿಷ, ಎತ್ತೇಳಿ. ಸುಮ್ಮನೆ ಅಲ್ಲಿ ನೋಡಿ. ಮ್ಯಾಜಿಕ್ಸು ಹೂವ ಸ್ಟ್ಯಾಚು ಅಲ್ಲಿ ನೋಡಿ. ನೀ ಬರುವ ದಾರಿಯಲ್ಲಿ ನಿನ್ನನ್ನು ನೋಡಲೆಂದೇ ಓಡಿ ಬಿಡುವೆ ನಾನೊಂದು ಬಿಡಾರ, ಏನೆಂದು ಕೇಳು ಬೇಗ ನಾನೆಲ್ಲ ಹೇಳಿ ಬಿಡುವೆನು ಕಣ್ಣಲ್ಲೇ ಈ ಪ್ರೀತಿ ವಿಚಾರ. ನಾ ಕಳಿಸಿದಂಥ ಮನವಿ ನಿನ್ನನ್ನು ತಲುಪಿತೆಂದು ಹೇಗೆ ತಿಳಿಯಲಿ, ನಿನ್ನಿಂದ ಬರುವ ಒಂದು ಉತ್ತರಕ್ಕೆ ನಾನು ಎಷ್ಟು ಕಾಯಲಿ. ನಿನದೆ ನನ್ನ ಜಗವು, ನನಗೆ ನೀನು ಬರವು, ಇದನ್ನು ಹೇಗೆ ಕೂಗಿ ಹೇಳಲಿ. ನಿನ್ನದೇ ಆಲಾಪ ಈಗಲೂ ಕೇಳುತ್ತಿಹುದು ಮನದಲ್ಲಿ, ಸ್ವಪ್ನವೇ ಸಾಕಾರಾದ ಹಾಗೆ ನೀನಿರಲು ಜೊತೆಯಲ್ಲಿ. ನೀನೊಮ್ಮೆ ಆಲಿಸು ಮನದ ಕಿರುದನಿ, ಸದ್ದಿರದೆ ಮೂಡಿದ ಪ್ರತಿಧ್ವನಿ. ಈಟೊಂದು ಫೋಟೋ ಬಿಳೆ. ನಿಮ್ಗೆ ಇಷ್ಟ ಆಯ್ತಾ?
ಆಗದೆ ಇರ್ತದ ಮತ್ತೆ. ಅಲ್ಲ ನನ್ನ ತಾವೇ ಇಟೊಂದು ಫೋಟೋಗಳಿಲ್ಲ, ನೀವು ಹೆಂಗೆ ಒಟ್ಟು ಮಾಡಿದ್ರಿ? ಹಂಗಂದ್ರೆ ಇಂಡೈರೆಕ್ಷನ್ ಆಗಿ ನಾನು ನಿಮಗಿಷ್ಟ ಅಂದಿರಿ. ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ನೀವಂದ್ರೆ ಇಷ್ಟ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಅಮ್ಮಿಯವರೇ, ಹಿಂಗೆ ನೋಡ್ತಾ ಇದ್ರೆ ಭಯ ಆಯ್ತದೆ. ಎಲ್ರಿಗೂ ಭಯ ಪಡಿಸೋರ್ಗೆ ಭಯನಾ? ಅದೇನೋ ಅಮ್ಮಿಯವರೇ, ಎಲ್ರೂ ಹಿಂಗೆ ಪಟ್ಟಂತ ಹ್ಯಾಂಡ್ಲು ಮಾಡ್ತೀನಿ, ಆದರೆ ನಿಮ್ಮ ಮುಂದೆ ಮಾತ್ರ ಹೊಸಿ ಮೈ ನಡ್ಕ. ನನ್ನ ಆಯ್ಬಿಟ್ಟು ನನ್ನ ಜೀಪ್ ಎಕ್ಸ್ಲೇಟ್ರ್ ಒತ್ತದಂಗೆ ರೈಸ್ ಆಯ್ತಾ ಇರ್ತದೆ. ಕರೆಕ್ಟು. ನಿಮ್ಮ ಹಾರ್ಟ್ ಬೀಟು ಲಬ್ ಡಬ್ ಅಂತ ಜೋರಾಗಿ ಹೊಡ್ಕೋತಾ ಇದೆ. ಮುದ್ದು ಮಾಡಿ ಸರಿ ಮಾಡ್ಲಾ? ಯಾಕೋ ಅತಿ ಆಯ್ತು ಅನ್ನಿಸ್ತಿಲ್ವೇ? ಯಾಕದನ್ನ ಇನ್ನೂ ರೈಸ್ ಮಾಡ್ತಾ ಇದ್ದೀರಾ? ಬೆಳಗಿನ ಸೂರ್ಯನ ತೋರಣ ದಿನವಿಡೀ ನೋಡಿ, ಈಗ ನಗಾಡ್ತಾ ಇದ್ರೆ ಹೊಸಿ ಆರಾಮಾಯ್ತದೆ. ಇನಿಯನ ತೋಳಲಿ ಹೆಂಗೋ ಮಾಡಿ ಸಮಾಧಾನ ಮಾಡ್ಬಿಡ್ತೀರಾ ಅಲ್ವೇ? ಅಮ್ಮಿಯರೇ, ಹಾಸನದಾಗೆ ನಮ್ಮನ್ನ ಎಲ್ಲರೂ ಬೆಂಕಿ ಬಿರುಗಾಳಿ ಅಂತ ಇದ್ರು. ನೀವು ಈಗ ಬಿರುಗಾಳಿಯಿಂದ ತಂಗಾಳಿ ಆಗೋಯ್ತಾ ಇದ್ದೀರಾ. ಈ ಬಿರುಗಾಳಿನ ತಂಗಾಳಿ ಮಾಡಿದ್ದು ಈ ಜೋಗಿ ಶಂಕರನ್ ಪ್ರೀತಿ. ಸರಿ ಸರಿ, ಫೋಟೋ ಸರ್ಪ್ರೈಸ್ ಹೇಗಿತ್ತು? ಸಣ್ಣದಾಗಿತ್ತು ಅಮ್ಮಿಯವರೇ. ಎಲ್ಲ ಫೋಟೋನು ಓಕೆ, ಆದರೆ ನಾನು ಕೋಪ ಮಾಡ್ಕೊಂಡಿದ್ದು ಬೇಜಾರನಾಗಿದ್ದು ಮಾತ್ರ ಹೆಂಗೆ ಸಿಕ್ತು ನಿಮಗೆ? ಅದೇ ಅಲ್ವಾ ಸರ್ಪ್ರೈಸು? ಎಲ್ಲ ಕಡೆನೂ ಕ್ಯಾಮ್ರಾ ಗಿಮ್ರಾ ಮಾಡಿದ್ದೀರಾ ಹೆಂಗೆ? ಸತ್ಯ. ಮತ್ತೆ ಹೆಂಗೆ? ನಂಗೊಂದು ಕೆಟ್ಟ ಚಾಳಿ ಇದೆ. ಈ ಪಾರ್ಟಿ ಒಳ್ಳೆಯವ್ರಿಗೆ ಕೆಟ್ಟ ಚಾಳಿನೂ ಇರ್ತದ? ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೋತೀರಾ? ಹಾ. ನೀವು ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡು ಅಪ್ಸೆಟ್ ಆಗಿರ್ತಿದ್ರಲ್ಲ, ಆಗ ಮುಂದೆ ಯಾವತ್ತಾದ್ರೂ ನಿಮಗೆ ತೋರ್ಸಕ್ಕಾಗುತ್ತೆ ಅಂತ ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೆ. ಹೌದೇ? ನಿಮ್ಗೊಂದು ದಿಟ ಹೇಳೋಣ, ನಾನು ಕೋಪ ಮಾಡ್ಕೊಂಡಾಗ ಹೆಂಗ್ ಕಾಣಿಸ್ತೀನಿ ಅಂತ ಫೋಟೋ ನಡೆದ ಮೇಲೆ ಗೊತ್ತಾಯ್ತಾ ಇರೋದು. ನಾನು ಹಾಗೆ, ನಾನು ಯಾರನ್ನ ಇಷ್ಟಪಡ್ತೀನೋ ಅವ್ರು ಕೋಪ ಮಾಡ್ಕೊಂಡಾಗ ಅವ್ರ ಫೋಟೋನ ಕ್ಲಿಕ್ ಮಾಡಿ ಇಟ್ಕೋತೀನಿ. ಇದನ್ನ ಕೆಚ್ಚಾಳಿ ಅಂತ ಹೇಳಿದ್ರೆ ಬಲೆ ಇದ್ದೀರಾ ಬುಡಿ ನೀವು. ಏಟೆ ಆದ್ರೂ ನನ್ನ ಹೆಂಡ್ರಲ್ವೇ? ಓಹೋ, ನನ್ನ ಟ್ಯಾಲೆಂಟ್ಗೆ ಕ್ರೆಡಿಟ್ ನೀವೇ ತಗೊಂಡ್ಬಿಟ್ರಾ? ಹೂ, ಮತ್ತೀಗ ಈ ಸಂಕ್ರಂಗೆ ಎಂಡ್ರಾಗ್ಬೇಕು ಅಂದ್ರೆ ಟ್ಯಾಲೆಂಟ್ ಇರ್ಲೇಬೇಕು. ಹೌದಾ? ಓ ಹೌದಾ? ಓ ದಿಟ್ಟವಾಗ್ಲೂ ಅಮ್ಮಿಯವರೇ, ನಾನು ಆ ಪಾರ್ಟಿ ಕೋಪ ಮಾಡ್ಕೊಂಡಿದ್ರು ನೀವು ನನ್ಗೆ ಅಷ್ಟೊಂದು ಪಿರುತಿ ಕೊಟ್ರಲ್ಲ, ಪುಣ್ಯ ಮಾಡಿದ್ದೆ ನಾನು. ಪುಣ್ಯ ಎಲ್ಲ ನಂದು ಶಂಕರ ಅವರೇ. ಇಲ್ಲದೆ ಹೋಗಿದ್ರೆ ನೀವು ನನಗೆ ಸಿಗಕ್ಕೆ ಸಾಧ್ಯ ಆಗ್ತಿತ್ತಾ? ಒಂದು ಹೆಣ್ಣಿಗೆ ಬೇಕಾಗಿರೋದು ಹಣ, ಆಸ್ತಿ, ಅಂತಸ್ತು ಇದ್ಯಾವುದೂ ಅಲ್ಲ. ತನ್ನನ್ನು ತುಂಬ ಪ್ರೀತಿ ಮಾಡೋ ಮಹಾರಾಣಿ ಥರ ನೋಡ್ಕೊಳ್ಳೋ ಗಂಡ. ನನಗದು ಸಿಕ್ಕಾಗಿದೆ, ನನಗೆ ಬೇರೆ ಯಾವುದು ಬೇಡ.